ಯಾವುದೋ ಪ್ರಾಬ್ಲಮ್ ಇರಲಿ, ನಾವು ಸೈಟ್ ವಿಸಿಟ್ ಮಾಡಬೇಕು. ಸೈಟ್ ವಿಸಿಟ್ ಮಾಡಿ ಕೆಲಸ ಮಾಡೋದು ಜಾಗ ಐತೆ ಅಂತ ಹೇಳಬೇಕು. ನೀವು ಎದುರು ಮನೆಗೆ ಬರಬೇಕು. ಲೆಫ್ಟ್ ಸೈಡ್ ರೋಡು, ರೈಟ್ ಸೈಡ್ ರೋಡು, ನಿಮ್ಮ ರೈಟ್ ಗೇಟು, ಗೇಟಿಂದ ಬೋರ್ವೆಲ್ ಎಲ್ಲಿ ಐತೆ ಜಾಗ, ಬೋರ್ವೆಲ್ ಹೋಗ್ಮೇಲೆ ಸುತ್ತಮುತ್ತ ಜಾಗ. ಲೇಟೆಸ್ಟು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ಆ ವಿಡಿಯೋ ಬಂದು ನೋಡಬೇಕು. ಅದು ನೋಡಿದರೆ ವಿಷಯ ಗೊತ್ತಾಗುತ್ತೆ. ಫಿಲ್ಟರ್ ಪೈಪ್ ಹಾಕಿದಾರ, ಎಷ್ಟು ಫೀಟ್ಗೆ ನೀರು ಐತೆ, ಏನಾಗಿದೆ, ಹೆಂಗೆ ಕೆಟ್ಟೋಗಿದೆ, ಏನು ಅಡ್ಡ ಬಂದಿದೆ, ಎಲ್ಲ ಡೀಟೇಲ್ಸ್ ಗೊತ್ತಾಗತ್ತೆ. ನಾವಿರುವುದು KR ಪುರಂ ಕಮ್ನಳ್ಳಿ. ಇಲ್ಲಿಂದ 20 ಕಿಲೋಮೀಟ್ರ್ ದೂರಕ್ಕೆ ನಮ್ಮ ಸರ್ವಿಸ್ ಐತೆ. ಏನು ಬೇಕಂದ್ರೂ ಮಾಡಬಹುದು. ಫಸ್ಟು ವೀಡಿಯೋ ನೋಡೋರು ಯಾವುದೋ ಒಂದು ವೀಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದು ಪೂರ್ತಿ ವಿಡಿಯೋಗಳು ಬರ್ತಾ ಇರುತ್ತೆ. ಅದು ನೋಡ್ಕೊಂಡೋದ್ರೆ ನಿಮಗೊಂದು ಅರ್ಥ ಆಗುತ್ತೆ ಏನು ಮಾಡಬೇಕಂತ. ಸರಿನಾ? ಕಟ್ಟಾಗಿದೋ, ಸ್ಟಕ್ ಆಗಿದೋ, ಇಲ್ಲ ರೀಡ್ರಿಲ್ ಮಾಡೋದು ಏನಿದ್ರು ಸರಿ, ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ವಿಷಯ ಗೊತ್ತಾಗತ್ತೆ. ಕ್ಯಾಮರಾ ಸ್ಕ್ಯಾನಿಂಗ್ ಮಾಡೋರು ಇಬ್ಬರು ಇದ್ದಾರೆ. ಒಬ್ಬರು ಎಕ್ಸ್ಪರ್ಟು, ಒಬ್ಬರು ನಾರ್ಮಲು. ಎಕ್ಸ್ಪರ್ಟ್ ಇಟ್ಕೊಂಡ್ಬಿಟ್ಟು ವೀಡಿಯೋ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಕ್ಯಾಮ್ರಾಮನ್ ಬಂದರೆ ಕ್ಯಾಮ್ರಾ ಮಾತ್ರ ಮಾಡ್ತಾರೆ, ನಾವು ಹಂಗಿಲ್ಲ. ಕ್ಯಾಮ್ರಾವನ್ನು ಮಾಡ್ತೀವಿ. ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಆ ಡೀಟೇಲ್ಸು ಹೇಳ್ತೀವಿ. ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಟೈಮು ಬೆಳಗ್ಗೆ 9 ರಿಂದ 10, ಸಾಯಂಕಾಲ ಟೈಮ್ನಲ್ಲಿ 5 to 6. ಇದು 2 ಅವರ್ ಮಾತಾಡಿದರೆ ಕೆಲಸ ಮಾಡ್ಬೋದು. ನಮ್ಮದು ಸೈಟ್ ಇನ್ಸ್ಪೆಕ್ಷನ್ ಟೈಮಿಂಗ್ ಬೆಳಗ್ಗೆ 6 ರಿಂದ 9 ಗಂಟೆ ಒಳಗಡೆ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಸರಿನಾ? ಮಿನಿಮಮ್ 2000 rupees ಚಾರ್ಜ್ ಆಗುತ್ತೆ. ನಾನಿರೋ ಜಾಗಕ್ಕೆ ಅಪ್ ಆ್ಯಂಡ್ ಡೌನ್ ಆಟೋ ಕಳಿಸ್ಬೇಕು. ಬಂದು ನೋಡಿಬಿಟ್ಟು ಏನೋ ಹೇಳ್ತೀವಿ. ನಾರ್ಮಲಾಗಿ ಎಲ್ಲ ಬಂದು ಏನು ಕೆಲಸ ಇದ್ದರೂ ಇಮಿಡಿಯೇಟ್ ತೊಗೊಳ್ತಾರೆ. ನಾವು ಹಂಗೆಲ್ಲ ಸೈಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸ್ಟಡಿ ಮಾಡಿಬಿಟ್ಟು